ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಅಗ್ನಿಸಾಕ್ಷಿ ಮುರುಘಾ ಅಲಿಯಾಸ್ ಕೊಡೆ ಮುರುಘಾ ಹೀರೋ. ಈಗ ಮುರುಘಾ ಸನ್ ಆಫ್ ಕಾನೂನು ಹೀರೋ ಮಾತಾಡೋದು. ಇಲ್ಲಿ ಹೈರಾ ಟಿವಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಒಳ್ಳೊಳ್ಳೆ ಮೆಸೇಜ್ಗಳು ತೊಗೊಂಡು ಬರ್ತಾರೆ, ಒಳ್ಳೊಳ್ಳೆ ಶೂಟ್ ಮಾಡ್ತಾಯಿದ್ದಾರೆ, ಒಳ್ಳೊಳ್ಳೆ ಪ್ರೋಮೋಗಳು ಮಾಡ್ತಾಯಿದ್ದಾರೆ. ಇಂಥ ಚಾನಲ್ನ ನೀವು ಫಾಲೋ ಮಾಡಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೀವು ಶೇರೇ ಮಾಡ್ತೀರಂತ ನಂಬಿದ್ದೀನಿ. ಯಾಕಂದರೆ ಹೊಸ ಚಾನಲ್ಗೆ, ಹೊಸ ಟಿ ವಿಗಳಿಗೆ ನೀವು 100% ನೋಡ್ತೀರಾ. ಯಾಕಂದ್ರೆ ನಿಮ್ಮಿಂದನೇ ನಾವು ಬೆಳಿಬೇಕಾಗಿರೋದು. ಅವರು ಬೆಳೀಲಿ, ಅವ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಅಪ್ಪು ಬಾಸ್. ಮುಂಚೆ ಕೊಡೆ ಮುರುಘಾ ಅಂತ ಒಂದು ಸಿನಿಮಾ ಮಾಡಿದ್ರಿ. ಇವಾಗ ಮುರುಘಾ ಸನ್ ಆಫ್ ಕಾನೂನು ಅಂತ ಹೊಸ ಸಿನಿಮಾ ಮಾಡ್ತಾಯಿದ್ದೀರಾ. ಈ ಕೊಡೆ ಮುರುಘಾಗೂ ಮುರುಘಾ ಸನ್ ಆಫ್ ಕಾನೂನಿಗೂ ಏನು ಸರ್ ವ್ಯತ್ಯಾಸ? ಕೊಡೆ ಮುರುಘಾ ಬಂದು ಫುಲ್ ಔಟರ್ ಕಾಮಿಡಿ, ಫುಲ್ ಕಾಮಿಡಿ ಮೂವಿ. ಅದು ಕೊಡೆ ಮುರುಘಾ. ಇದು ಮುರುಘಾ ಸನ್ ಆಫ್ ಕಾನೂನು. ಕಾನೂನು ಅಂದರೆ ಲಾ ನಂದೆ, ಸನ್ ಆಫ್ದು ಅಂದರೆ ನಮ್ಮಪ್ಪ ಇರ್ತಾನೆ, ನಮ್ಮಪ್ಪ ಆದಮೇಲೆ ಮಗಂದೇ ಕಾನೂನು ಥರ ಲಾ. ಇದರಲ್ಲಿ ಮಾಸ್, ಮದರ್ ಸೆಂಟಿಮೆಂಟ್, ಲವ್, ಕಾಮಿಡಿ ಫುಲ್ ಎಲ್ಲ ಮಿಕ್ಸು. ಬಾಡೂಟ ಇದ್ದಂಗೆ ಇದು. ಓಕೆ, ಈ ಸರಿ ಅಂದರೆ ಮುರುಘಾ ಸನ್ ಆಫ್ ಕಾನೂನು ಎಲ್ರಿಗೂ ಬಾಡೂಟ ಆಗುತ್ತೆ ಅಂತ 100%, 1000%. ಓಕೆ ಸರ್. ಹಾಗೆ ನಮ್ಮ ವೀಕ್ಷಕರು ಇವಾಗ ಒಂದೊಂದು ಫಿಲಮ್ಗೂ ಟೈಟ್ಲ್ ಬಗ್ಗೆ ಮಾತಾಡ್ತಾರೆ ಸರ್. ಇವಾಗ ತುಂಬ ಒಂದು ಮೂವಿ ನೋಡಿದಾಗ ಟೈಟ್ಲ್ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲ ಅಂತ ಮಾತಾಡ್ತಾರೆ. ಇವಾಗ ನಿಮ್ಮದು ಟೈಟ್ಲು ಕೊಡೆ ಮುರುಘಾ ಅನ್ನೋದು ಅಲ್ಟಿಮೇಟ್ ಆಗಿರುತ್ತೆ ಟೈಟ್ಲು. ಇದು ಸೆಕೆಂಡ್ ಒನ್ ಮುರುಘಾ ಸನ್ ಆಫ್ ಕಾನೂನು ಅಂತ, ಇದು ತುಂಬ ಚೆನ್ನಾಗಿದೆ ಟೈಟ್ಲು. ನೀವು ಎಲ್ಲಿ ಹುಡುಕ್ತೀರಾ ಸರ್ ಈ ಥರ ಟೈಟ್ಲೆಲ್ಲ? ಎಲ್ಲಿ ಹುಡುಕ್ತಾ ಅಂದರೆ ನನ್ನ ದೇವ್ರು ಕೊಟ್ಟಿರೋದು. ಏನು ಮುರುಘಾ ಅನ್ನೋ ಟೈಟ್ಲಲ್ಲಿ ಒಂದು 5 ಸಿನಿಮಾ ಮಾಡಬೇಕು, ಒಂದು ಬ್ರ್ಯಾಂಡ್ ಆಗಬೇಕು ಅನ್ನೋ ಒಂದು ಆಸೆ ಇದೆ. ಈಗ ಇದು ಯಾಕಂದರೆ ಕೊಡೆ ಮುರುಘಾ ಆಯಿತು, ಫಸ್ಟು ಅಗ್ನಿಸಾಕ್ಷಿ ಮುರುಘಾ, ಅದಾದಮೇಲೆ ಕೊಡೆ ಮುರುಘಾ, ಅದಾದಮೇಲೆ ಮುರುಘಾ ಸನ್ ಆಫ್ ಕಾನೂನಾಗಿ ಬಂದಿದೆ. ನೆಕ್ಸ್ಟ್ ಇನ್ನು 3 ಸಿನಿಮಾ ಇದೆ, ಟೈಟ್ಲ್ 3 ಟೈಟ್ಲು. ಅದು ಮುರುಘಾ ಹೆಸರಲ್ಲೇ ಬರ್ಬೇಕಂತ ಆಸೆ ನನಗೆ. ಓಕೆ ಓಕೆ, ಮುರುಘಾ ಅನ್ನೋದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕಂತ ಆಸೆ. ಸರ್, ನೀವು ಆ್ಯಕ್ಟಿಂಗ್ ಮಾಡಿದರೆ ಓಕೆ, ಬಟ್ ಈ ಪ್ರೊಡ್ಯೂಸ್ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನಿಸುತ್ತೆ? ಪ್ರೊಡ್ಯೂಸ್ ಮಾಡ್ಬೇಕಂತ ಯಾಕೆ ಅನಿಸ್ತಂದರೆ, ಈಗ ಕೊಡೆ ಮುರುಘಾದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು ನನಗೆ ಸಿನಿಮಾದಲ್ಲಿ. ನನಗೂ ಭಾಳ ಆಸೆ ಇತ್ತು ಒಂದು ಪ್ರೊಡ್ಯೂಸ್ ಮಾಡಬೇಕು, ನನ್ನ ಬ್ಯಾನರಲ್ಲೇ ಒಂದು ಇದಾಗಬೇಕು. ಈಗ ನೋಡಿ, ASA ಅಂದರೆ ನಾನು ಓದಿಲ್ಲ, ಅದಕ್ಕೆ ಅರ್ಥ ಏನು ಗೊತ್ತಾ? A ಅಂದರೆ ಅಪ್ಪು, S ಅಂದರೆ ಸಾರು, ಇನ್ನೊಂದು A ಅಂದರೆ ಅಣ್ಣ. ಅವ್ರ ಹೆಸರೇ ಇಟ್ಟಿದ್ದೀನಿ. ಅದು ಯಾರಿಗೂ ರಿವೀಲ್ ಮಾಡಿಲ್ಲ, ನಾನು ನಿಮ್ಮ ಹತ್ರ ರಿವೀಲ್ ಮಾಡಿದ್ದೀನಿ. ನೋಡಿ, ಗೋವಾಟಲ್ಲಿ ಇದೇ ಫೋನಲ್ಲಿ ಮಾತಾಡ್ತಿರುವಾಗ ಅವರು ಡ್ರೈವರ್ ನೋಡಿ ನನಗೆ ಈ ಸಾರನ್ನು ಕೇಳಿದ್ದು, ಅಪ್ಪು ಅಣ್ಣನ ನೋಡಿ ಫೋನಲ್ಲೂ ಹಿಂಗೆ ಮಾತಾಡುವಾಗ ಈ ಥರ ಕೇಳಿದ್ದು. ಹಂಗೆ ಎಲ್ಲೋ ಒಂದೊಂದು ಕಡೆ ಇರುತ್ತೆ ಸರ್. ಇವ್ರು ಅವ್ರು ಕೆಟ್ಟವ್ರು, ಇವ್ರು ಒಳ್ಳೆಯವ್ರು ಏನಿಲ್ಲ ಸರ್. 3 ದಿವಸ ಸಂತೆ ಇದು ತಿಳ್ಕೊಂಡ್ಬಿಟ್ರೆ ಯಾವುದಿಲ್ಲ ಸರ್. ನಿಜ ಹೇಳ್ಬೇಕಂದ್ರೆ ನಮ್ಮ ದೇವರುಗಳು ಯಾರು ಗೊತ್ತಾ ಸರ್? ನಮ್ಮ ಎತ್ತ ತಂದೆ ತಾಯಿ ಸರ್, ನಮ್ಮ ಮನೆ ದೇವ್ರು ಸರ್, ಆಮೇಲೆ ಎಲ್ಲ. ಅದನ್ನೆಲ್ಲ ಮೀರಿಸಿದ್ದು ನನಗೆ ಇವರು. ಹೇಳಿ, ಯಾವ ಹೀರೋನು, ಯಾವ ಸೆಲೆಬ್ರಿಟಿನೂ ಇಲ್ಲ ಸರ್. ಫಸ್ಟ್ ಹುಷಾರಾಗಿ ನನ್ನ ದೇವ್ರು ನನ್ನ ಭುಜದ ಮೇಲೆ ಕೈ ಇಟ್ಟು, ಆಲ್ ದ ಬೆಸ್ಟ್, ನೀನು ಚೆನ್ನಾಗಿ ಮಾಡು, ಹುಷಾರಾಗಿ ಮಾಡಪ್ಪಜ್ಜಿ, ನೋಡ್ಕೊಂಡು ಮಾಡು ಅಂತ ಹೇಳಿದ್ದು ನನ್ನ ದೇವರು. ಆಮೇಲೆ ನನ್ನ ಯುವರತ್ನ ಅವರು ಮೂವಿ 1ನೇ ತಾರೀಕೇನೋ ರಿಲೀಸ್ ಆಗುತ್ತೆ, ಏಪ್ರಿಲಲ್ಲಿ. ನಮ್ಮದು 9ನೇ ತಾರೀಕು ರಿಲೀಸ್ ಆಗ್ತದೆ. ಅವ್ರು ಥಿಯೇಟ್ರ್ಗಳು ಹೋಗ್ತಾ ಇದೆ. ಹಂಗೂ ನಮ್ಮ ಆನೆಕಲ್ಲ ನಾನು ಹಾಕ್ಸಿಲ್ಲ, ನಮ್ಮ ದೇವ್ರದ್ದು ಓಡ್ತಾ ಇದೆ ಸಿನಿಮಾ ಅಂತೇಳಿ ಸ್ಟಾಪ್ ಮಾಡಿಕೊಂಡು ಆಮೇಲೆ ಏನು ಮಾಡಿದೆ, ಅವಾಗ ಕೇಳಿದೆ, ಫೋನಲ್ಲಿ ಕೇಳಿದೆ, ಅಣ್ಣ ಬೈಟ್ಸ್ ತೊಗೊಳ್ಬೇಕು ಬರಲ್ಲ ಅಂದೆ. ಅಪ್ಪಾಜಿ ನೀನು ಎಲ್ಲಿದ್ದೆ, ಎಲ್ಲೂ ಬರೋಕೆ ಹೋಗ್ಬೇಡ, ದೂರ ಇದ್ದೀನಿ, ನೀನು ಬೈಟ್ಸ್ ತಾನೆ ಅಂತ ಹೇಳ್ಬಿಟ್ಟು 1 ಸೆಕೆಂಡ್ ಕಟ್ ಮಾಡಿಬಿಟ್ಟು 10 ನಿಮಿಷದಲ್ಲಿ ಬೈಟ್ಸ್ ಕಳಿಸಿದ್ರು. ಕೊಡೆ ಮುರುಘಾ ಟೀಮ್ಗೆ, ಕೊಡೆ ಮುರುಗನ್ಗೆ ಆಲ್ ದ ಬೆಸ್ಟ್. ಆ ಟ್ರೈಲರ್ ನೋಡಿ ನಾನು ತುಂಬ ದಿನಗಳ ಟ್ರೈಲರ್ ನೋಡಿದ್ದೀನಿ, ಭಾಳ ಚೆನ್ನಾಗಿದೆ. ಎಲ್ಲರೂ ಹೋಗು ಸಿನಿಮಾ ನೋಡಿ ಅಂತ ಹೇಳಿದ್ದು ನನ್ನ ದೇವರು. ಸರ್, ನಿಮಗೆ ಕೊಡೆ ಮುರುಗನ್ ಬಗ್ಗೆ ಎಷ್ಟು ಖುಷಿ ಇದೆ? ಫಸ್ಟ್ ಫಿಲಮು ಸೂಪರ್ ಡೂಪರ್ ಹಿಟ್ ಆಯಿತು, ಅದು ಎಷ್ಟು ಖುಷಿ ತಂದು ಕೊಟ್ಟಿದೆ ಸರ್ ನಿಮಗೆ? ಸರ್, ಕೊಡೆ ಮುರುಘಾ ನನ್ನ ಕೆ ರವಿಕುಮಾರ್, ನನ್ನ ಅಂದಾತು, ನನ್ನ ಪ್ರೊಡ್ಯೂಸರು, ಅವರು ನನಗೆ 5 ಕೋಟಿ ಸಿನಿಮಾ ಮಾಡಿದ್ದಾರೆ ಸರ್. ಸಿನಿಮಾ ಬಂಡವಾಳ ಹಾಕಿ ಮಾಡಿದ್ದಾರೆ. ಪರವಾಗಿಲ್ಲ, ರಿಕವರಿ ಆಗಿದೆ. ಚೆನ್ನಾಗಾದ್ಮೇಲೆ ಒಂದು ಸಕ್ಸಸ್ ಮೀಟ್ ಮಾಡೋಣ ಅಂದ್ಕೊಂಡಿದ್ರಿ, ಮಾಡೋಕ್ಕಾಗಿಲ್ಲ ಲಾಕ್ಡೌನ್ ಟೈಮಲ್ಲಿ. ಮತ್ತೆ ರಿಲೀಸ್ ನಾನು ಹೋದ ವರ್ಷ ನನ್ನ ಸಿನಿಮಾ ರಿಲೀಸ್ ಮಾಡಿದ್ದೆ. ಪರವಾಗಿಲ್ಲ, ಒಳ್ಳೆ ರೆಸ್ಪಾನ್ಸ್ ಬಂತು. ಆ ಧೈರ್ಯದ ಮೇಲೆ ನಾನು ಮುರುಘಾ ಸನ್ ಆಫ್ ಕಾನೂನು ನಮ್ಮ ದೇವ್ರ ಕೈಲಿ ಒಂದು ಟೈಟ್ಲ್ ಲಾಂಚ್ ಮಾಡಿಸಿದ್ದೆ. ಅದು ನಿಲ್ಲಬಾರ್ದು ಅಂದೇಳಿ ನನ್ನ ಮನೆ ಮಾರಿ, ನನ್ನ ಸೈಟು ಮನೆ ಮಾರಿ ನಾನು ಈ ಸಿನಿಮಾ ಫಿನಿಷ್ ಮಾಡಿದ್ದೀನಿ. ಯಾಕಂದರೆ ಅವ್ರು ಕೊಟ್ಟಿದ್ದು ಆಶೀರ್ವಾದ, ಆ ದೇವ್ರು ಕೊಟ್ಟಿದ್ರು ಆಶೀರ್ವಾದ ನನ್ನ ಜೊತೆಯಲ್ಲಿರೋದಕ್ಕೋಸ್ಕರ ಈ ಸಿನಿಮಾ ನಿಲ್ಲಬೇಡ್ದು ಅಂತೇಳಿ ನಾನು ಈ ಸಿನಿಮಾನ ಫಿನಿಷ್ ಮಾಡಿದ್ದೀನಿ ಸರ್. ನಿಮಗೆ ಡೈರೆಕ್ಷನಲ್ಲೂ ಇಂಟ್ರೆಸ್ಟ್ ಇದೆಯಾ?
ನನ್ಗೆ ಓದಕ್ಕೆ ಬರೋಲ್ಲ, ಡೈರೆಕ್ಟ್ ಇಂಜೆಕ್ಷನ್ ಏನಿದೆ ಹೇಳಿ ಸರ್. ಇಂಟ್ರೆಸ್ಟ್ ಏನು ಗೊತ್ತಾ, ಓದ್ದೇ ಬರೀದೇನೆ ಇಷ್ಟೊಂದು ಸಾಧನೆಗಳು ಮಾಡಿದ್ದೀರಾ, ಆಮೇಲೆ ಆ್ಯಕ್ಟಿಂಗ್ ಮಾಡಿದ್ದೀರಾ, ಸ್ವಂತ ಪ್ರೊಡ್ಯೂಸ್ ಕೂಡ ಮಾಡಿದ್ದೀರಾ. ಯಾಕೆ ಸರ್ ಡೈರೆಕ್ಷನ್ ಯಾಕೆ ಮಾಡ್ಬಾರ್ದು ನೀವು? ನೋಡೋಣ, ನನ್ನ ದೇವ್ರ ಆಶೀರ್ವಾದ ಇದ್ದರೆ ನಾನು ಮಾಡೋಕ್ಕೆ ಮುಂದೆ ಹೋಗ್ತೀನಿ, ಬಿಡಲ್ಲ. ಅದು ಒಂದು ಛಲ, ನೋಡೋಣ ಮಾಡಿಬಿಡೋಣ. ಡೈರೆಕ್ಷನ್ ಮಾಡಿದರೆ ಯಾವ ಥರ ಕಾನ್ಸೆಪ್ಟು ನೀವು ಮಾಡಬೇಕಂತ ಇದ್ದೀರಿ ಸರ್? ಸರ್ ಡೈರೆಕ್ಷನ್ ನಾನೇನ ಮಾಡಿದ್ರೆ ಒಳ್ಳೆ ಒಂದು ಮೆಸೇಜು, ನಾನು ದುಡ್ಡುಗೋಸ್ಕರ ಮಾಡಲ್ಲ ಸರ್. ಓಕೆ ಸರ್. ಒಂದು ಅಣ್ಣ ತಮ್ಮ ಮನೇಲಿ ನಡೆಯೋದು, ಒಂದು ಸೆಂಟಿಮೆಂಟು, ಜೀವನ ಚೈತ್ರ, ಒಡ ಹುಟ್ಟೂರು, ಆ ಥರ ಒಂದು ಸಿನಿಮಾಗಳು ಈಗ ಯಾರು ತೊಗೊಂಡು ಬರ್ತಾ ಇಲ್ಲ. ಆ ಥರ ಸಿನಿಮಾ ಒಂದು ಮಾಡೋಣ ಅಂತ ಭಾಳ ಆಸೆ ಇದೆ ಸರ್. ಮನೆ ಸೆಂಟಿಮೆಂಟು, ಆಮೇಲೆ ಈ ಪ್ರಪಂಚದಲ್ಲಿ ದುಡ್ಡೇನೇ ದೊಡ್ಡದಲ್ಲ ಸರ್, ಪ್ರೀತಿ ವಿಶ್ವಾಸನೂ ದೊಡ್ಡದು, ಆ ಥರ ತೋರಿಸ್ಬೇಕನ್ನೋ ಒಂದು ಆಸೆ ಇದೆ ಸರ್, ಮಾಡಬೇಕು. ಓಕೆ ಸರ್. ಇವಾಗ ಕೊಡೆ ಮುರುಗದಲ್ಲಿ ನಾವು ನೋಡಿರೋ ಪ್ರಕಾರ ನಿಮಗೆ ವಿಲನ್ ಕ್ಯಾರೆಕ್ಟರ್ ಯಾವ ಥರ ಸೂಟ್ ಆಗುತ್ತೋ ನೀವು ಕಾಮಿಡಿನೂ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಕಾಮಿಡಿ. ಬಟ್ ಇವಾಗ ವಿಲನ್ಗೂ ಕಾಮಿಡಿಗೂ ಏನು ವ್ಯತ್ಯಾಸ ಸರ್? ಸರ್ ಹೀರೋ ಆಗೋದು ಸುಲಭ ಸರ್, ವಿಲನ್ ಆಗೋದು ಭಾಳ ಕಷ್ಟ ಸರ್. ಹಾಂ. ಕಾಮಿಡಿ ಮಾಡೋದು ಅಷ್ಟು ಸುಲಭ, ಒಬ್ಬ ನಗಿಸ್ಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಷ್ಟು ಸುಲಭ ಸರ್. ನಾನೇನೋ ಏನೋ ಮಾಡ್ಬಿಡ್ತೀನಿ ಅಂದೇನು ಬಂದು ಮಾಡೋಕ್ಕಾಗಲ್ಲ ಸರ್. ಕಾಮಿಡಿ ಒಂದು 10 ಜನ ನಗಿಸ್ಬೇಕಂದ್ರೆ ಅವ್ನ ಟ್ಯಾಲೆಂಟು ಹೀರೋಗಿನ ಜಾಸ್ತಿ ಇರುತ್ತೆ ಸರ್ ಅದ್ರಲ್ಲಿ. ಈಗ ಹೀರೋ ಅಂದರೆ 2 ಫೈಟು 4 ಸಾಂಗು ಏನೋ ಮಾಡ್ಬಿಡ್ಬೋದು. ಆದರೆ ಕಾಮಿಡಿ ಮತ್ತು ವಿಲನ್ ಮಾಡೋದು ಭಾಳ ಕಷ್ಟ ಇದೆ ಸರ್. ನಾನು ಫಸ್ಟ್ ಆಫ್ ಆಲು ನಾನು ಹೀರೋ ಮಾಡ್ಬೇಕಂತ ನನ್ನ ಮನಸ್ಸಲ್ಲಿ ಇರಲಿಲ್ಲ, ನಾನು ವಿಲನ್ ಮಾಡ್ಬೇಕಂದ್ರೆ ಈ ಸಿನಿಮಾ ಬಂದು ನಾನು ವಜ್ರಮುನಿ ಸರ್ ಅವರು ಲುಕ್ಕು ಮತ್ತು ಸುಧೀರ್ ಸರ್ ಇದನ್ನೆಲ್ಲ ನೋಡಿಕೊಂಡು ನಾನು ಮಾಡ್ಬೇಕಂತ ಆಸೆ ಇದ್ದೆ ನನಗೆ. ಈ ನನ್ನ ಕೊಡೆಮುರ್ಗದಲ್ಲಿ ಏನು ಮಾಡಿಬಿಟ್ರು, ನಾನು ಅಗ್ನಿಸಾಕ್ಷಿಯಲ್ಲಿ ಆ ಸೀರಿಯಲ್ ಮಾಡ್ತಾಯಿದ್ದೆ ವಿಲನ್ ಆಗಿ. ಅದನ್ನು ನೋಡಿ ಏನು ಮಾಡ್ತೀವಿ, ಇವ್ನ ಇಟ್ಕೊಂಡು ಕಾಮಿಡಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ನನಗೆ ಕೊಡೆಮುರ್ಗ ಸಿನಿಮಾದಲ್ಲಿ ಹೀರೋ ಮಾಡಿದ್ರು. ಅದಕ್ಕೆ ಮುರುಘಾ ಬ್ರ್ಯಾಂಡು ನನಗೆ ಮಾಡ್ಬೇಕಂತೇಳಿ ಮುರುಘಾ ಸನ್ ಆಫ್ ಕಾನೂನು ಮಾಡಿದೆ. ನೆಕ್ಸ್ಟ್ ಇನ್ನೊಂದು 3 ಮಾಡ್ಬೇಕಂತ ಆಸೆ ಇದ್ದೀನಿ, 5 ಮಾಡಿಬಿಡ್ಬೇಕು ಬ್ರ್ಯಾಂಡು ಮುರುಘಾ ಹೆಸ್ರಿನಲ್ಲಿ ಅಂತೇಳಿ. ಇನ್ನೂ 3 ಬಾಕಿ ಇದೆ ಸರ್, ಖಂಡಿತ ಮಾಡೇ ಮಾಡ್ತೀನಿ. ಇವಾಗ ನಿಮ್ಗೆ ಅದೇ ಥರ ಕತೆ ಹೇಳಿದಾಗ ಇವಾಗ ವಿಲನ್ ಕತೆ ಹೇಳಿದ್ರೆ ಓಕೆ ಏನೋ ಮಾಡ್ಬೋದು. ಅದೇ ನಿಮ್ಮ ಕತೆ ಹೇಳ್ಬೇಕಾದ್ರೆ ಈ ಥರ ಕಾಮಿಡಿ ಕಾನ್ಸೆಪ್ಟ್ ಹೇಳಿದಾಗ ನಿಮ್ಗೆ ಏನಾದರೂ ಇದು ಅನಿಸ್ತದೆ ಸರ್? ಸರ್ ನಾನು ಕಾಮಿಡಿ, ನನಗೆ ಈ ಪಾತ್ರ ಆ ಪಾತ್ರ ಏನಿಲ್ಲ ಸರ್, ಯಾವ ಪಾತ್ರ ಕೊಟ್ರೂ ಮಾಡ್ತೀನಿ ಸರ್. ನಾನು ಹೀರೋ ಪ್ರೊಡ್ಯೂಸರ್ ಸೀನೇ ಇಲ್ಲ. ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ನನಗೆ ಒಂದೇ ಪಾತ್ರ ಕರ್ಸ್ ಮಾಡಿಸಿ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಸರ್. ನನಗೆ ಇದೇ ಬೇಕು ಅದೇ ಬೇಕನ್ನಿಲ್ಲ ಸರ್, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಸರ್. ಸರ್ ಇನ್ನೊಂದು ನನಗೆ ಒಂದು ಕ್ವಶನ್ ಕಾಡ್ತಾ ಇದೆ, ಈ ಮೀಸೆದ್ದು ಏನು ಸ್ವಲ್ಪ ಇದು ಹೇಳ್ತೀರಾ ನನಗೆ? ಈ ಮೀಸೆದು ಏನಂದರೆ, ಫಸ್ಟು ಮುತ್ತುಲಕ್ಷ್ಮಿ ಒಂದು ಸಿನಿಮಾ ಸ್ಟಾರ್ಟ್ ಆಗಿತ್ತು. ಅದರಲ್ಲಿ ನಾನೊಂದು ಪಾತ್ರ ಸೆಲೆಕ್ಟ್ ಆಗಿತ್ತು, ಜಗ್ಗಿ ಡೈರೆಕ್ಟರ್ ಅಂತೇಳಿ ಅವರು. ಅದರಲ್ಲಿ ವಿಜಯ್ ಸೇತುಕುಳಿ ಗೋವಿಂದನೋ ಏನೋ ಅದರಲ್ಲಿ ಒಂದು ಕ್ಯಾರೆಕ್ಟರ್ ನಾನು ಫಿಕ್ಸ್ ಆಗಿತ್ತು. ಆವಾಗ ಮೀಸೆ ಬಿಡಬೇಕಂತ ಹೇಳಿದಾಗ ಅದು ಬಿಟ್ಟಿದ್ದೆ ನಾನು. ಅದು ಬಿಟ್ಟಾದ್ಮೇಲೆ ಏನಾಗೋಯ್ತು ಅಂದರೆ, ನನಗೆ ಈ ಗುಂಡು ಆಡಿಸ್ಬೇಕಾಗಿತ್ತು. ಅಂದರೆ ಗುಂಡು ಆಡಿಸೋ ಇದೇ ಇರಲಿಲ್ಲ. ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಮಿಸ್ಸಸ್ ಕ್ರೆಡಿಟ್ ಹೋಗಬೇಕು ಗುಂಡು ಆಡಿಸು ಅಂತೇಳಿ. ಆ ಗುಂಡಿಗೊಂದು ಕಾರಣ ಇದೆ ಸರ್. ನಾನು ಶಬರಿಮಲೆ ಮುಗಿಸ್ಕೊಂಡು ಪಳ್ಳಿಗೆ ಬಂದಾಗ ಏನಾಗ್ತಾಯಿತ್ತು ನೋಡಿ, ಮುರುಘಾ ಸತ್ಯ ಇರೋದು ಇದೆ ಸತ್ಯ ಸರ್. ಮುರುಘಾ ದೇವ್ರು, ಸುಬ್ರಹ್ಮಣ್ಯ ದೇವರು, ಆ ದೇವ್ರ ಹತ್ರ ಆಟ ಆಡ್ಬಾರ್ದು ಅನ್ನೋದು ಇದಕ್ಕೆ ಕಾರಣ. ಅಂದರೆ ಹಂಗೆ ಹೊಲ್ದಿದ್ದಾರೆ ನನಗೆ, ಮುರುಘಾ ಅನ್ನೋದು ಸುಬ್ರಹ್ಮಣ್ಯ ನನ್ನ ದೇವರು ಹೊಲ್ದಿದ್ದಾನೆ. ಹೆಂಗಂದರೆ ಅಲ್ಲಿ ಹೋದಾಗ ಎಲ್ಲ ಗುಂಡುಗಳಲ್ಲಿ ಹೋಗ್ತಾಯಿದ್ರು ಸರ್. ಆ ಟೈಮಲ್ಲಿ ನಾನು ಮಾಲೆ ಅಲ್ಲಿ ಬಿಡ್ತಾಯಿದ್ರಿ, ಪಳ್ಳಿಗೆ ಬಂದು ಮಾಲೆ ಬೀಚ್ಬಿಡ್ತಾಯಿದ್ರು. ಅವಾಗ ಏನು ಮಾಡಿ ಹಿಂಗೆ ಹೊಡೆದ್ಬಿಟ್ಟು ಅರೋ ಮುರುಘಾ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ಕೊಂಡು ಹಿಂಗೆ ಹೋಗ್ತಾಯಿದ್ದೆ ಸರ್. ಅದು ಹೋಗ್ತಾ ಯಾವಾಗ ಹಿಂಗೆ ಮಾಡ್ದಾನೆ ನನ್ನ ಮಗನಿಗೆ, ನೀನು ಗುಂಡಲ್ಲೇ ಇರಬೇಕಂತೇಳಿ ಆ ದೇವ್ರ ಗುಂಡಲ್ಲಿ ಇಡಿಸ್ಬಿಟ್ಟ ಸರ್. ಓಕೆ. 12 ವರ್ಷ ಆಯ್ತು. 12 ವರ್ಷದಿಂದ ಡೈಲಿ ಶೇವಿಂಗ್ ಮಾಡ್ತಾಯಿನಿ, ಡೈಲಿ ಮೀಸೆ ಟ್ರಿಮ್ ಮಾಡ್ತೀನಿ, ಗುಂಡಲ್ಲೇ ಇದ್ದೀನಿ ಸರ್. ಇವಾಗ ಯಾವ್ದಾದ್ರು ಹೊಸ ಕಾನ್ಸೆಪ್ಟ್ ಬಂದು ಈ ಮೀಸೆನ ತೆಗಿಬೇಕು ಅಂದ್ರೆ ತೆಗಿತಾರಿಲ್ಲ ಸರ್? ಮೀಸೆ ನೀವು ಕಾನ್ಸೆಪ್ಟ್ ಹೊಸದು ಆಲ್ರೆಡಿ ಬಂದ್ಬಿಟ್ಟಿದೆ ಸರ್. ಸುಮಾರು ಒಂದು 5 ಸಿನಿಮಾಗಳು ಬಿಟ್ಟೆ. ಮೀಸೆ ತೆಗಿಬೇಕು ಮಾಡಲ್ಲ ಸರ್. ಹಾಂ ಸರ್, ಮಾಡಲ್ಲ. ಅಂದರೆ ಮೀಸೆಗೂ ನಿಮಗೂ ತುಂಬ ಸರ್ ಈ ಮೀಸೆ ನನಗೆ ಐಡೆಂಟಿಫೈ. ಇಡೀ ಕರ್ನಾಟಕ ಜನ ಒಂದ್ಸತಿ ಈ ಮೀಸೆ ಮುಟ್ಟಬೇಕು ಅಂತ ಇದ್ದಾರೆ. ಆ ಕಾಲೇಜಲ್ಲಿ ಒಂದ್ಸತಿ ಪ್ರೋಗ್ರಾಮ್ಗೆ ಹೋಗಿದ್ದೆ. ಆ ಕಾಲೇಜಲ್ಲಿ ಹೆಸರು ಹೇಳಕ್ಕಿಡೋ ಹುಡುಗಿರೇ ಪಾಪ ಹೆಣ್ಮಕ್ಳು, ಸಾರ್ ನಮ್ಗೆ ಒಂದೇ ಒಂದ್ಸತಿ ನೀವು ಮೀಸೆ ಮುಟ್ಬೇಕು ಅಂದರೆ ಏನು ಮಾಡ್ಬಿಟ್ರಿ, ಎಲ್ಲರೂ ಬಂದು ಒಬ್ಬೊಬ್ರು ಮುಟ್ತಲ್ಲ, ಎಲ್ಲ ಹಿಂಗೆ ಹಾಕಿ ಎಳ್ದು ಹಿಂಗೆ ನೋವು ಕೊಟ್ಬಿಡ ಬಾರ್ ಹೋಗ್ತದೆ ಒರಿಜಿನಲ್ ಅಂದೆ. ಕೇಳಿಲ್ಲ. ಅದೊಂದು ಕಾಮಿಡಿ ಇದೆ ಸರ್, ತುಂಬಾ ಮೀಸೆ ಮುಟ್ಟಕ್ಕೆ. ಸರ್ ಇವಾಗ ನಮಗೆ ಕೆಲವೊಂದು ಕ್ವಶನ್ಗಳು ಕಾಡ್ತಾ ಇದೆ, ಹೇಳಿ ಸರ್. ಇವಾಗ ಹೊಸಬ್ರು ಡೈರೆಕ್ಷನ್ ಮಾಡ್ತೀನಿ ಅಂತ ಬರ್ತಾರೆ. ಹಾಂ, ಡೈರೆಕ್ಷನ್ ಮಾಡಬೇಕಂತ ಬಂದಾಗ ಏನು ಮಾಡ್ತಾರೆ ಅಂದರೆ, ಎಲ್ಲೋ ಒಂದು 10 ದಿನ, 1 ತಿಂಗಳು, 3 ತಿಂಗಳು ಡೈರೆಕ್ಷನ್ ಕೋರ್ಸ್ನ ಮುಗಿಸ್ತಾರೆ. ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಕ್ರಿಪ್ಟ್ನ ತೊಗೊಂಬರ್ತಾರೆ.
ಡೈರೆಕ್ಷನ್ ಅವ್ರು ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಒಂಥರ ಇರುತ್ತೆ, ಶೂಟ್ ಮಾಡಬೇಕಾದ್ರೆ ಒಂಥರ ಇರುತ್ತೆ, ಆಮೇಲೆ ಅದು ಔಟ್ಪುಟ್ ಬಂದಮೇಲೆ ಒಂಥರ ಇರುತ್ತೆ. ಸರ್ ಇದು ನೀವು ಕೇಳಿದ ಪ್ರಶ್ನೆ ತುಂಬ ಒಳ್ಳೆಯದು. ನಾನು ಹೊಸಬ್ರು ಕೂಡ ನನ್ನದೊಂದು ಆಸೆ ಇತ್ತು, ಒಂದು ಹೊಸ ಡೈರೆಕ್ಷನ್ ಹೊಸಬ್ರು ಬೆಳೀಲಿ, ಅವರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಇವಾಗ ಹಳಬ್ರಿಗೆ ಟ್ಯಾಲೆಂಟ್ ಇಲ್ಲ ಅಂತ ಹೇಳಲ್ಲ, ಹಳಬ್ರು ಸಕ್ಸಸ್ ಕೊಟ್ಬಿಟ್ಟಿದ್ದಾರೆ, ಹಳಬ್ರು ಸಕ್ಸಸ್ ಕಾಣಿದ್ದಾರೆ. ಹಳಬ್ರಿಗೆ ಕೆಲವ್ರು ಅದೇ ಟ್ರ್ಯಾಕಲ್ಲಿ ಹೋಗ್ತಾರೆ, ಕೆಲವರು ಕೆಲಸಗಳು ಇಲ್ದಿರೋ ಮನೇಲಿದ್ದಾರೆ, ಆ ಥರ ಡೈರೆಕ್ಟ್ರುಗಳಿದ್ದಾರೆ. ಡೈರೆಕ್ಟ್ರ್ ಬಗ್ಗೆ ನಾನು ಹೇಳೋಕ್ಕೆ ಅಷ್ಟು ದೊಡ್ಡವನಲ್ಲ. ಏನು ಗೊತ್ತಾ, ಒಬ್ಬ ಡೈರೆಕ್ಷನ್ ಕಲ್ತ್ಕೊಂಡು ಮಾಡಬೇಕು ಬರಬೇಕಂದ್ರೆ 10 ದಿವಸ ಶೂಟ್ ಮಾಡ್ತಾರೆ, ಅವ್ರಿಗೇನು ಗೊತ್ತಿರಲ್ಲ ಅಂದ್ಕೊಂಡು ಬರ್ತಾರೆ, ಎಲ್ಲ ಗೊತ್ತು ಅಂದ್ಕೊಂಡು ಬರ್ತಾರೆ, ಗೊತ್ತಿಲ್ದಂಗೆ ಆಗ್ತಾರೆ. ಅದಕ್ಕೆ ನಾನು ಹೇಳೋದೇನು ಗೊತ್ತಾ, ಒಂದು ಸಿನಿಮಾನೋ 2 ಸಿನಿಮಾನೋ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಡೈರೆಕ್ಟ್ರಾಗಿ ವರ್ಕ್ ಮಾಡಿ ನೀವು ಕಲ್ತ್ಕೊಂಡು ಒಬ್ರ ಹತ್ರ ಹೋಗ್ಬಿಟ್ಟು ನಾವು ಹಿಂಗೆ ಮಾಡ್ತೀರಿ ಅಂದ್ಬಿಟ್ಟು ಒಂದು ಜಲ್ಲಕ್ಕೆ ಒಂದು ಟೀಸರ್ ಮಾಡಿ ಅವ್ರು ತೋರಿಸಿ, ನೋಡಿ ಸರ್ ಈ ಥರ ಕಾನ್ಸೆಪ್ಟ್ ಇದ್ರಲ್ಲಿ ಬರುತ್ತೆ ನೀವು ಮಾಡಿ ಅಂದರೆ ಖಂಡಿತ ಮಾಡ್ಬೋದು. ಓಕೆ, ಹೊಸ ಬರೋ ಪ್ರತಿಭೆಗಳಿಗೆ ನೀವು ಖಂಡಿತ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ಹೇಳ್ಬಾರ್ದು, ನಾನು ಹೇಳ್ತಾ ಇದ್ದೀನಿ. ನಾನು ಕೋಆರ್ಡಿನೇಟ್ ಕಾಸ್ಟ್ ಡೈರೆಕ್ಟ್ ಮಾಡಿದ್ದು ನಾನು ಮಿನಿಮಮ್ ಇಲ್ಲ ಅಂದರೆ 3-3.5 ಸಾವಿರ ಜನಕ್ಕೆ ಆರ್ಟಿಸ್ಟ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು ಇಂಡಸ್ಟ್ರಿಗೆ. ಕೆಲವೊಂದು ಜನ ಹೇಳ್ಕೊಳ್ತಾರೆ, ಕೆಲವೊಬ್ರು ಹೇಳ್ಕೊಂಡಿಲ್ಲ. ಹೀರೋಗಳಾಗಿದ್ದಾರೆ, ಹೀರೋಯಿನ್ಗಳಾಗಿದ್ದಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳು ಈಗಲೂ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲ ಕೊಡ್ಸೋಕೆ ನಾನು ಎಷ್ಟು ಬಯಸ್ಕೊಂಡಿದ್ದೀನೋ ನನಗೆ ಗೊತ್ತು, ಅದು ಯಾರೂ ಹೇಳಲ್ಲ. ಆದರೆ ಏನು ಗೊತ್ತಾ ಸರ್, ಹೊಸಬರು ಯಾರೇ ಬರಲಿ ಸರ್, ಏನೇ ಬರಲಿ ಸರ್, ನಾನು ಚಾನ್ಸ್ ಕೊಡೋಕೆ ನಾನು ರೆಡಿ ಇದ್ದೀನಿ. ಓಕೆ ಸರ್, ಇವಾಗ ನೀವು ಹೊಸಬರಿಗೆ ಇದು ಮುರುಗನ್ ಸಣ್ಣ ಕಾನೂನು ಅಂತ ಈ ಮೂವಿಗೆ ಇವಾಗ ಹೊಸ ಡೈರೆಕ್ಟ್ರಿಗೆ ಚಾನ್ಸ್ ಕೊಟ್ಟಿದ್ರು ಅಥವಾ ಈ ಮುರುಘಾ ಸಣ್ಣ ಕಾನೂನು ಸಿನಿಮಾಗೆ ಹಳಬರಿಗೆ ಕೊಟ್ಟಿದ್ದೀನಿ. ಓಕೆ, ಯಾಕಂದರೆ ಹಳಬರಿಗೆ ಅವರು ಪಾಪ ತುಂಬ ಕಷ್ಟದಲ್ಲಿದ್ದರು. ಒಂದು ಕಡಲಮ್ಮಗೆ ಒಂದು ಸಿನಿಮಾ ಮಾಡಿದರು ಅವರು, ದಿಗಂತ್ ಸರ್ದು, ಜೈ ತುಳುನಾಡು ಇದೆಲ್ಲ ಮಾಡಿದರು ಅವರು ಕಷ್ಟದಲ್ಲಿದ್ದರು. ನೋಡೋದು ಬಂದು ಕೇಳಿಕೊಂಡ್ರು, ಒಂದು ಸಿನಿಮಾ ಮಾಡ್ತೀನಿ ಸರ್, ಯಾಕಂದರೆ ನನ್ನದೇ ಸ್ಟೋರಿ, ಸರಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ದೀನಿ ಸರ್. ಓಕೆ ಸರ್, ಅದು ಇವಾಗ ನಿಮಗೆ ಅವ್ರ ಮೇಲೆ ಹೆಂಗೆ ನಂಬಿಕೆ ಬಂತು ಸರ್? ಇವಾಗ ಇತ್ತೀಚೆಗೆ ಏನಾಗಿದೆ ಅಂದರೆ ಪ್ರೊಡ್ಯೂಸರ್ಗಳಿಗೆ ತುಂಬ ಲಾಸ್ ನಡೀತಾ ಇದೆ ಇಂಡಸ್ಟ್ರೀಲಿ. ನಾವು ಕೇಳೋ ಪ್ರಕಾರ ತುಂಬ ಲಾಸ್. ಏನಂದರೆ ಇವಾಗ ಮೂವಿ ಮಾಡ್ತಾರೆ, ರಿಲೀಸ್ ಮಾಡಲ್ಲ. ಆಮೇಲೆ ಸ್ಕ್ರಿಪ್ಟ್ ಬಗ್ಗೆ ಪ್ರತಿಯೊಬ್ಬರು ಏನೋ ಒಂದು ಹೇಳ್ಬಿಟ್ಟು ತುಂಬ ಲಾಸ್ ನಡೀತಾ ಇದೆ. ಸತ್ಯ ಅದು. ಯಾಕಂದರೆ ಇವರು ಒಂದು 4-5 ಸಿನಿಮಾ ಮಾಡಿದರು, ಒಂದು ಅಸಿಸ್ಟೆಂಟ್ ಡೈರೆಕ್ಟಾಗಿ ಒಂದು 40 ಸಿನಿಮಾಗಳು ಮಾಡಿದ್ದಾರೆ. ಆ ಬೇಸ್ ಮೇಲೆ, ಆ ನಂಬಿಕೆ ಮೇಲೆ ಕೊಟ್ಟೆ, ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಓಕೆ ಸರ್, ಇವಾಗ ಯಾವ ಡೇಟಿಗೆ ರಿಲೀಸ್ ಮಾಡಬೇಕಂತ ಇದ್ದೀರಿ ಸರ್? ಇದು ಸರ್ ಇದು ಫಿಕ್ಸ್ ಆಗಿದೆ, ಫೆಬ್ರವರಿ 7ನೇ ತಾರೀಕು. ಓಕೆ, ಆಲ್ರೆಡಿ ರಿಲೀಸ್ ರೆಡಿ ಆಗಿದೆ. ಸಂಕ್ರಾಂತಿ ಹಬ್ಬಕ್ಕೆ ಆಡಿಯೋ ಲಾಂಚ್ ಮಾಡೋಣ ಅಂತ ಓಡಾಡ್ತಾ ಇದ್ದೆ. ಡೇಟ್ ಸರ್ 26? ಇಲ್ಲ 14ನೇ ಓಕೆ ಓಕೆ ಓಕೆ, ಹಬ್ಬಕ್ಕೆ ರಿಲೀಸ್ ಮಾಡೋಣ ಅಂತ ಓಡಾಡ್ತಾ. ಹಾಂ ಸರ್, ಇವಾಗ ಇದರಲ್ಲಿ ಏನಾದರೂ ನಿಮ್ದು ಯಾವ್ದಾದ್ರು ಫೇಮಸ್ ಡೈಲಾಗ್ ಏನಾದರೂ ಇದೆಯಾ ಸರ್? ಇದು ಟ್ರೋಲ್ ಆಗೋ ಥರ ಅಥವಾ ಜನಗಳಿಗೆ ತುಂಬ ಇಷ್ಟ? ಅಯ್ಯೋ, ಟ್ರೋಲ್ ಇನ್ನೊಂದು ಹೇಳಬೇಕು ಅಂತ ಆಸೆ ಪಡ್ತೀನಿ. ಯಾಕಂದರೆ ನನ್ನ ಮಾರ್ಟಿನ್ ಸಿನಿಮಾದವರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಪಾಪ ಅವರಿಗೆ ಟ್ರೋಲ್ಗಳು ಮಾಡಿದ್ರು, ರಿವ್ಯೂಸ್ ಕೊಟ್ಟರು. ಅಲ್ಲ ಸರ್, ನಾನು ಒಂದು ಕೇಳೋ ಪ್ರಶ್ನೆ ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ನಾನು ಕೇಳ್ಬಿಡ್ತೀನಿ, ನನ್ನ ಮನಸ್ಸಲ್ಲಿರೋದು ಕೇಳ್ಬಿಡ್ತೀನಿ. ಏನನ್ನ ತಪ್ಪಾಗಿರೋ ಕ್ಷಮೆ ಇರಲಿ ಸರ್. ನನ್ನ ಕನ್ನಡ ಸಿನಿಮಾ ನನ್ನ ತಾಯಿ ನಾಡಲ್ಲಿ 100-150 ರೂಪಾಯಿ, 200 ರೂಪಾಯಿ ಒಳಗಡೆ ಟಿಕೆಟ್ ಸರ್. ಸತ್ಯನಾ ಸರ್? ಹೌದು. ಬೇರೆ ಭಾಷೆ ಏನು ಸರ್, ಬೇರೆ ಭಾಷೆಗೆ 1,500-2,000 ರೂಪಾಯಿ ಟಿಕೆಟ್ ಕೊಟ್ಟು ನೀವು ನೋಡ್ತೀರ. ನೀವು ನೋಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟ್ ನಮ್ಮ ಎತ್ತು ತಾಯಿಗೆ ಗೌರವ ಕೊಡೋಣ, ಆಮೇಲೆ ಬೇರೆಯವ್ರು ಕೊಡೋಣ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದರೆ, ಕೆಲವ್ರು ಯಾರೋ ಒಂದು ಟ್ರೋಲ್ ಮಾಡಿದರು ಮಾರ್ಟಿನ್ ಸಿನಿಮಾ ನೋಡಿಬಿಟ್ಟು, ಏನು ಬೇರೆ ಅಂತಾರೆ ಅಂತ ಹೇಳ್ಬಿಟ್ಟು ಟ್ರೋಲ್ ಮಾಡಿದರು. ನೀನು 100 ರೂಪಾಯಿ ಕೊಟ್ಬಿಟ್ಟು ನೀನು ಟ್ರೋಲ್ ಮಾಡಿದ್ಯಾ, ಒಪ್ಕೊಳ್ತೀನಿ, ಇರಲ್ಲ. ಈಗ ಒಂದು ಪುಷ್ಪ ಸಿನಿಮಾ ಬಂತು ಸರ್, ಆ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಸರ್ ಏನು ಹಾಕ್ಕೊಂಡಿರ್ತಾರೆ ಬಾಯಲ್ಲಿ? ಏನು ಸರ್, ಅಡಿಕೆ ಹಾಕಿರ್ತಾರೆ, ಪಾನ್ ಪಾರ್ಕ್ ಹಾಕಿರ್ತಾರೆ, ಎಲ್ಲ ಅಂತಾರಲ್ಲ. ಅಂಥ ಸಿನಿಮಾ ನೀನು 1,000 ರೂಪಾಯಿ 1,500 ರೂಪಾಯಿ ಕೊಟ್ಟು ಸಿನಿಮಾ ನೋಡೋ ಗಂಡಸು ನೀನು ಒಂದು 100 ರೂಪಾಯಿ 150 ರೂಪಾಯಿ ಕೊಟ್ಟು ನನ್ನ ತಾಯಿ ನಾಡೋದು ಒಂದು ಸಿನಿಮಾಗೆ ನೀನು ರಿವ್ಯೂಸ್ ಈ ಥರ ಕೊಟ್ರೆ ಮತ್ತೆ ನೀನು ಕನ್ನಡಿಗನಂತ ಹೇಳ್ತಾರ? ಹೇಳ್ರಿ, ಕನ್ನಡಿಗ ಅಂತ ಕರೀತಾರ ನಿನ್ನ? ಒಂದು ಸಿನಿಮಾ ಆಯಿತು, ಈಗ ತಾಯಿ ಅಡುಗೆ ಮಾಡ್ತಾಳೆ, ಡೈಲಿ ನಿನಗೆ ಬಿರಿಯಾನಿ ಮಾಡಾಕ್ತಾಳ? ಒಂದು ದಿವಸ ಉಪ್ಪು ಖಾರ ಕಡಿಮೆ ಇರಲ್ವಾ? ಸಹಿಸ್ಕೊಬೇಕು ತಾನೆ? ಕಿಲ್ ಮಾಡ್ತಿರಲ್ರಿ, ಒಬ್ಬ ಹೀರೋನ್ ಕಿಲ್ ಮಾಡ್ತಿರಲ್ರಿ. ನಮ್ಮಲ್ಲಿ ನಾವೇ ಕಿಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಮತ್ತೆ ಹೀರೋಗಳು ಹೆಂಗ್ರಿ ಬರ್ತಾರೆ ಸರ್? ಹೊಸ ಸಿನಿಮಾಗಳು ಅಂತಾರೆ. ಒಂದು ಸಿನಿಮಾ ಮಾಡಿ ಸರ್ ಮಾರಕ್ಕಾಗ್ತಲ್ಲ ಸರ್. ನಾವು ಓಪನ್ ಆಗಿ ಹೇಳ್ತೀನಿ ಸರ್, ಯಾವನ ಮಾರಿದ್ದೀನಿ ಅಂದರೆ ಬಂದು ಮುಂದೆ ಹೇಳಕ್ಕೆ ಹೇಳಿ ಸರ್. ಯಾವ ಸ್ಯಾಟ್ಲೈಟು ತೊಗೊಳ್ತಲ್ಲ ಸರ್. ಈಗ ನಿಮ್ಮನ್ನು ನಂಬಿ ನಾವು ಸಿನಿಮಾ ಮಾಡ್ತೀರಂದ್ರೆ, ಈಗ ಕಳ್ಳ ಗೊತ್ತಿದ್ದು ಕಳ್ತನ ಮಾಡ್ತಾನೆ, ಏನು ನಾನು ಕಳ್ಳ ನಾನು ಸಿಕ್ಕಾಕೊಳ್ತೀನಿ ಅಂದೇಳಿ.
ಹಂಗೆ ನಾವು ಗೊತ್ತಿದ್ದು ಕ್ರೈಮ್ ಸರ್ ನಾನು ಮಾಡ್ತಾ ಇರೋದು ಸಿನಿಮಾಗಳು, ಗೊತ್ತಾ ಸರ್? ಆ ನೋವು ನಮ್ಗೆ ಗೊತ್ತು. ಪ್ರೊಡ್ಯೂಸರು ತಲೆ ಹಿಡಿತಾನೆ, ಎಲ್ಲಿಂದ ತಂದಾಗ್ತಾನೋ ಗೊತ್ತಿಲ್ಲ. ನೀವು 100 ರೂಪಾಯಿ ಕೊಟ್ಟು ಅದನ್ನು ಸಿನಿಮಾಗಳು ಕಿಲ್ ಮಾಡ್ತೀರ ಹೇಳಿ? 100 ಜನ ಮೇಲೆ ಹೊಟ್ಟೆ ಮೇಲೆ ಹೊಡಿತೀರ, 1000 ಜನ ಕೆಲಸ ಮಾಡಿರಲ್ವ ಅಲ್ಲಿ? ಹೋಗ್ಲಿ ಕಳಪೆನ ಸರ್, ಹೋಗ್ಲಿ ಮಾರ್ಟಿನ್ ಸಿನಿಮಾ. ಅದು ಒಂದೇ ಸಿನಿಮಾ ಅಲ್ಲ ಸರ್, ಬೇರೆ ಸಿನಿಮಾಗಳಿಗೆಲ್ಲ ಹಿಂಗೆ ಮಾಡ್ತೀರಾ ಸರ್? ಯಾಕೆ ಮಾಡ್ತೀರಾ? ನಿಮ್ಮ ನಂಬಿ ನಾವು ಬಂದಿದ್ದೀರಿ, ನಾವು ಕನ್ನಡಿಗರು, ನಾವು ಒಂದೇ ತಾಯಿ ಮನೆ. ನೀವೆಲ್ಲ ಫ್ಯಾನ್ಸ್ಗಳು ಇವ್ರು ಕಿತ್ತಾಡ್ಬೋದು, ನಾವು ಅವರು ಇವರು ನಾವೆಲ್ಲ ಒಂದೇ ರೀ. ಅವ್ರಿಗೆ ಕೆಟ್ಟದಾದ್ರೆ ನಮಗೂ ಕೆಟ್ಟದೆ ರೀ, ಅವ್ರಿಗೆ ಒಳ್ಳೇದಾದ್ರೆ ನಮಗೂ ಒಳ್ಳೇದೇ ರೀ. ಇದನ್ನು ಬಿಟ್ಬಿಟ್ಟು ಯಾಕ್ರಪ್ಪ ಟ್ರೋಲ್ಗಳು ಮಾಡ್ತೀರಾ? ನಿಮ್ಗೆ ಇಷ್ಟ ಇಲ್ವಾ? ಒಂದ್ಸತಿ ನೋಡಿದ್ರಾ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ರೆ ಅಷ್ಟೇ, ಇನ್ನೊಂದ್ಸತಿ ತಿದ್ಕೊಂತೀರಿ. ಈಗ ತಾಯಿ ಅಡುಗೆ ಮಾಡಾಕ್ತಾಳೆ, ಒಂದು ದಿವಸ ಖಾರ ಉಪ್ಪು ಖಾರ, ಒಂದು ಕ್ಷಮೆ ಇರಲ್ವಾ? ತಾಯಿನೂ ಹೊಡೆದ್ಬಿಡ್ತೀರ ಹಿಡ್ಕೊಂಡು. ಆ ಥರ ಒಂದು ಅವಕಾಶ ಕೊಡಿ. ನೀವು ಮಾಡಿದ ಕೆಲಸ ತಾಯಿನ ಹಿಡ್ಕೊಂಡು ಹೊಡೆದಂಗೆ ಹೇಳಿ. ಒಬ್ಬ ಪ್ರೊಡ್ಯೂಸರು, ಆ ಪ್ರೊಡ್ಯೂಸರ್ ಗೆದ್ರೆ 100 ಜನಕ್ಕೆ ಕೆಲಸ ಕೊಡ್ತಾನೆ, 100 ಜನ ಹೊಟ್ಟೆ ತುಂಬುತ್ತೆ ಸರ್. ಇಡೀ ಕರ್ನಾಟಕ ಜನ ಫ್ಯಾನ್ಸ್ ಕೇಳ್ತಾರೆ, ನೀವು ಹಾಕೋ ಭಿಕ್ಷೆದಲ್ಲೇ ನಾವು ಬದುಕೋದು, ಇನ್ನೆಲ್ಲಿ ನಮ್ಮ ಅಪ್ಪನ ಮನೆಯಿಂದ ತಂದು ಹಾಕಲ್ಲ, ನೀವು ಹಾಕಿರೋ ಭಿಕ್ಷೆಲ್ಲೇ ನಾವು ಬದುಕೋದು ಸ್ವಾಮಿ. ಆ ಥರ ಒಂದು ಅವಕಾಶ ಮಾಡಿಕೊಡಿ. ಬೇರೆ ಭಾಷೆ ಕೊಡ್ತೀರಾ 2000 3000 ಕೊಟ್ಟು ಟಿಕೆಟ್, ಅವ್ನು ಏನಂದ್ರೆ ಉಗಿಸ್ಕೊಂಡು ಬರ್ತೀರಾ. ನಮ್ಮನ್ನು ಉಗಿತೀರಲ್ರಿ 100 ರೂಪಾಯಿ 50 ರೂಪಾಯಿ ಕೊಟ್ಟು, ನಮ್ಮನ್ನು ಉಗಿಯೋದಲ್ಲ, ನೀವೇ ಉಗ್ಕೊಂಡಾಗ ಸ್ವಾಮಿ. ಇದರಲ್ಲಿ ನಂದೇನ ತಪ್ಪಿದ್ರೆ ಕ್ಷಮೆ ಇರಲಿ. ನಾನು ಓಪನ್ ನೋವಾಗುತ್ತೆ ನಮಗೆ. ನಾನು ಸಿನಿಮಾ ಮಾಡಿದ್ದೀನಿ, ನಾನು ಕೊಡೆ ಮುರುಗ ಸಿನಿಮಾ ಜೀವದಲ್ಲಿ ನೋಡ್ರಿ, ಸಿನಿಮಾ ಹೆಂಗಿದೆ ಅಂತ ನೋಡ್ರಿ. ನೀವು ಹೇಳ್ತೀರಾ ಯಾವ ಹೀರೋಗೂ ಕಡಿಮೆ ಮಾಡಿಲ್ಲ, ಎಲ್ಲ ಹೀರೋಗಳು ಬಂದಿರೋದು ಅದೇ ಪರದೆ ಮೇಲೇ, ಅದೇ ಪರದೆದಲ್ಲೇ ನಾನು ಬಂದಿರೋದು, ಅದೇ ಥರನೇ ಸಿನಿಮಾಗಳು ಮಾಡಿದ್ರು. ಇದು ಅದೇ ಥರನೇ. ಇದರಲ್ಲಿದ್ದಾರೆ ಆರ್ಟಿಸ್ಟ್ಗಳು, ತಿಲ್ಲರ್ ಮಂಜು ಸಾರ್ ಇದ್ದಾರೆ, ಶೋಭರಾಜ್ ಸಾರ್ ಇದ್ದಾರೆ, ವಿನಯ್ ಪ್ರಸಾದ್ ಇದ್ದಾರೆ, ಡಿಂಗ್ರಿ ನಾಗರಾಜ್ ಇದ್ದಾರೆ, ಪಟ್ರೆ ನಾಗರಾಜ್ ಇದ್ದಾರೆ, 3 ಜನ ಹೀರೋಯಿನ್, ಚಿರೇಶ್ರೀ ಇದ್ದಾರೆ, ಮಮತಾ ರಾವ್ ಇದ್ದಾರೆ, ರಚನಾ ಇದ್ದಾರೆ. ಆಮೇಲೆ ನಮ್ಮ ಕಾಮಿಡಿ ಕಿಲಾಡಿಗಳು ಮಜಾ ಭಾರತದಲ್ಲಿ ಚಂದ್ರಪ್ರಭಾ, ಕಾರ್ತಿಕ, ಗೊಬ್ಬರಗಾಲ, ಪಾಟೀಲ, ಶಿವು, ಇಷ್ಟು ಜನ ಹಾಕಿ ಮಾಡಿದ್ದೀನಿ ರೀ ಸಿನಿಮಾ. ನೋಡ್ಬಿಟ್ಟು ಹೇಳ್ರಿ ನನಗೆ. ದಯವಿಟ್ಟು ನಿಮ್ಮ ಕಾಲುಗಳು ಮುಗ್ದು ಬೇಡ್ಕೊಳೋದಿಷ್ಟೇ, ಒಂದು ಸಿನಿಮಾ ನೋಡಿ ರಿವ್ಯೂಸ್ ಕೊಡೋಗ ನಮ್ದೊಂದು ನೋಡ್ರಿ ಸರ್. ನಿಮ್ಮ ಮನೆ ಮಕ್ಕಳು ನಾವು, ನಿಮ್ಮ ಮನೆ ಹುಡುಗರು ನಾವು. ಯಾರಿಗೂ ಕೆಟ್ಟ ರೀತಿ ರಿವ್ಯೂಸ್ ಕೊಡೋಕೆ ಹೋಗ್ಬೇಡಿ. ನೀವು ಕೊಡೋ ಒಂದು ರಿವ್ಯೂಸ್ ಒಂದಷ್ಟು ಯೂಸ್ಗೋಸ್ಕರ ನೀವು ಕೊಟ್ಟು ಅಧ್ವಾನ ಮಾಡಬೇಡಿ ನಮ್ಮ ಕನ್ನಡ ಸಿನಿಮಾನ. ನಿಮ್ಮ ಕಾಲುಗಳು ಮುದುಗಿ ಬೇಡ್ಕೊಳ್ತೀನಿ ನಾನು ಸರ್. ಇವಾಗ ದರ್ಶನ್ ಸರ್ ಅವಾಗ ಹೇಳ್ತಾನೆ ಇರ್ತಾರೆ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ, ನಮ್ಮ ಕನ್ನಡದವ್ರಿಗೆ ಚಾನ್ಸ್ ಕೊಡಿ, ಕನ್ನಡದವ್ರು ಬೆಳೀಲಿ. ಇವಾಗ ಅದೇ ಥರ ಬೇರೆ ಇವ್ರು ಮಾತಾಡ್ತಾರೆ, ದರ್ಶನ್ ಸುಮ್ಮನೆ ಹೇಳ್ತಾರೆ ಹಂಗೆ ಹಿಂಗೆ ಅಂತ. ನಿಮ್ಮ ಪ್ರಕಾರ ಅವ್ರು ಹೇಳೋದು ಸರಿನಾ ತಪ್ಪು ಸರ್? ಸರ್, ದರ್ಶನ್ ಸರ್ ಹೇಳೋದು ಅಪ್ಪಟ ನಿಜ ಸರ್, ಅಪ್ಪಟ ನಿಜ. ದರ್ಶನ್ ಸರ್ ಅಭಿಮಾನಿಗಳು ಹೇಳೋದು ಅಪ್ಪಟ ನಿಜ. ಅದ್ರಲ್ಲಿ ಕಿಡಿಗೇಡಿಗಳಿದ್ದಾರೆ, ಯೂಸ್ಗೋಸ್ಕರ, ಫಾಲೋಸ್ಗೋಸ್ಕರ, ಅದಕ್ಕೋಸ್ಕರ ಮಾಡ್ತಾರೆ ನೋಡಿ. ಅಂಥ ಕಿಡಿಗೇಡಿನಿಂಕ ದರ್ಶನ್ ಸರ್ಗೆ ಹೆಸರು ಕೆಡ್ದು ಸರ್. ಅರ್ಥ ಮಾಡ್ಕೊಳ್ಳಿ. ಅವ್ರು ಕೆಡಿಸ್ಬಿಟ್ರೆ ಏನು ಕೆಡ್ದಾಗಲ್ಲ, ಅವ್ರ ಮನ್ಸು ಒಳ್ಳೇದು ಸರ್. ಯಾರಿಗೂ ಅರ್ಥ ಆಗ್ತಾಯಿಲ್ಲ ನಿಮ್ಗೆ ಅಷ್ಟೇ. ಯಾಕಂದ್ರೆ ಅದ್ರಲ್ಲಿ ಕೆಲವ್ರು ಇರ್ತಾರಲ್ಲ, ಈ ಟ್ರೋಲ್ಗಳು ಮಾಡೋರು, ಇವ್ರು ಇರ್ತಾರಲ್ಲ. ಟ್ರೋಲ್ ಮಾಡೋರು ಒಬ್ಬ ಅಪ್ಪನ ಗುಡ್ದವ್ರು ಕರೆಕ್ಟಾಗಿರ್ತಾರೆ ಸರ್, ಒಳ್ಳೆ ಟ್ರೋಲರ್ಸ್ ಇರ್ತಾರೆ ಸರ್. ಅದ್ರಲ್ಲಿ ಕೆಲವ್ರು ಇರ್ತಾರೆ ಸರ್ ಮಿಕ್ಸ್ ಮಾಡಿ ಹಾಕೋದು. ದರ್ಶನ್ ಸರ್ ಹೋಗ್ಬಿಟ್ಟೇನು ಅವ್ರ ಫ್ಯಾನ್ಸ್ ಇದು ಮಾಡಬಾರ್ದು, ಇವ್ರ ಫ್ಯಾನ್ಸ್. ಈಗ ದರ್ಶನ್ ಸರ್ ಹೇಳಿದ್ರ ಸರ್, ನಾನು ಬರೋರು ನೀವು ಸಿನಿಮಾ ನೋಡಬೇಡಿ ಅಂತೇಳಿ. ಇವ್ರೇ ಕ್ರಿಯೇಟ್ ಮಾಡ್ಕೊಂಡು ಅವ್ರಿಗೆ ನಿಜವಾಗ್ಲೂ ನೋವು ಕೊಡ್ತಾ ಇರೋದು ನಮ್ಮ ದರ್ಶನ್ ಸರ್ ಅಭಿಮಾನಿಗಳು. ರಿಯಲ್ ಅಭಿಮಾನಿಗಳಲ್ಲ, ಫೇಕ್ ಅಭಿಮಾನಿಗಳಿರ್ತಾರೆ ನೋಡಿ, ಅಂಥವ್ರು ಈ ಥರ ಮಾಡ್ತಾ ಇರೋದು. ಅವ್ರು ಬಿಡಿ, ಒಳ್ಳೇದಾಗಲಿ ಸರ್. ನಾವು ಒಬ್ಬರ ಬಗ್ಗೆ ಕೆಟ್ಟದ್ದು ಬಯಸೋದು ಬೇಡ ಸರ್. ನಮಗೇನು ಸರ್, ಅವ್ರೇನು ಕೆಟ್ಟವ್ರ ಸರ್, ನಮ್ಮ ಮನೆಯವ್ರು ಸರ್, ಅವರು ನನ್ನ ದೇವ್ರೆ ಸರ್. ಸರ್ ಅವ್ರು ಹಾಕಿರೋ ಪಾಯದಲ್ಲಿ ನಾವು ಹೋಗ್ತಾರೆ ಸರ್. ನಾವು ಈಗೀಗ ಬಂದಿದ್ದು ಸರ್, ನಾನು ಆವಾಗ ಬಂದಿರ್ಬೋದು, ನಾವು ಇವಾಗ ಬಂದಿದ್ದೀರಿ ಸರ್. ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀರಿ. ಕೈ ಹಿಡಿದು ನಡೆಸ್ರೆ ನಡೆಸ್ಕೊಳ್ಳಿ, ಇಲ್ವಾ ಬಿಡಲಿ ಸರ್. ನಾವು ಏನೂ ಇದಿಲ್ಲ ಸರ್. ಎಲ್ಲ ನನ್ನ ಅಣ್ಣ ತಮ್ಮಂದು, ನನ್ನ ಅಕ್ಕಂದಾಗೆ ಇಡೀ ಕರ್ನಾಟಕ ಜನತೆ ಕೇಳ್ಕೊಡೋದು ನಾನು ಇಷ್ಟೇ ಸರ್. ಇನ್ನೊಂದು, ಇವಾಗ ಫ್ಯಾನ್ಸ್ ವಾರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾವೇನು ಪಾಕಿಸ್ತಾನ ಇಂಡಿಯಾನ? ಇವರು ಎಲ್ಲ ನಮ್ಮನೆಯವರು, ನಮಗೆ ವಾರು. ಹೀರೋಗಳು ಯಾರು ಕಿತ್ತಾಡಲ್ಲ. ನೀವು ಯಾಕೆ ಕಿತ್ತಾಡ್ತೀರಾ? ಫಸ್ಟು ನೀವು ಎಲ್ಲರೂ ಹೇಳಿರ್ಬೋದೇನೋ, ಇದು ನಾನು ಹೇಳೋದು ಇಷ್ಟೇ. ಫಸ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಫಸ್ಟ್ ಊಟ ಹಾಕಿ, ನಿಮ್ಮ ಸಿಸ್ಟರ್, ಅಣ್ಣ, ತಮ್ಮ ಎಲ್ಲ ಯಾರಿದೆ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಅಭಿಮಾನ ಇದ್ದರೆ ಬಂದು ಟಿಕೆಟ್ ನೋಡ್ರಿ, ಒಂದು ಹಾರ ಹಾಕ್ರಿ, ಅಷ್ಟೇ ನಮ್ಮ ಖುಷಿ. ಅದು ಬಿಟ್ಬಿಟ್ಟು ನೀವು ಯಾಕೆ ಕಿತ್ತಾಡ್ತೀರಾ? ನಾವೆಲ್ಲ ಒಂದೇ ಕುಟುಂಬದವ್ರೆ ರೀ. ಈಗ ನಿಮ್ಮ ಮನೇಲೆ ನಿಮ್ಮ ಕುಟುಂಬದಲ್ಲಿ ಅಕ್ಕ ಬೇರೆ, ಅಣ್ಣ ಬೇರೆ, ತಮ್ಮ ಬೇರೆ, ಅಪ್ಪ ಬೇರೆ ಆಗ್ತಾರಾ? ಒಂದೇ ಕುಟುಂಬ ತಾನೆ. ಅದೇ ಥರ ನಾವೆಲ್ಲ ಒಂದೇ ಕುಟುಂಬದ ಸರ್. ಈ ಫ್ಯಾನ್ಸ್ ವಾರು, ಆ ವಾರಗಳೆಲ್ಲ ಬಿಟ್ಬಿಡಿ. ಕನ್ನಡ ಸಿನಿಮಾ ನೋಡಿ. ಒಬ್ಬ ಚಿಕ್ಕ ಕಲಾವಿದನ ಮಾಡಿದ್ರೆ
ಒಂದು ಸಿನಿಮಾ ನೋಡಿ, ದೊಡ್ಡವ್ರು ಮಾಡಿದ್ರೇನು ಹೋಗ್ಬಿಟ್ಟು ಒಂದು ಸಿನಿಮಾ ನೋಡ್ಕೊಂಡು ಬನ್ರಿ, ನಮ್ಮ ಕನ್ನಡ ಬೆಳೆಸ್ರಿ ರೀ. ಇನ್ನು ಸ್ವಲ್ಪ ದಿವಸ ಹೋದ್ರೆ ಕನ್ನಡ ಅಕ್ಷರಗಳು ಇಲ್ದಿರಂಗೆ ಆಗ್ಬಿಡ್ತಾ ಇದ್ದಾನೆ, ಅದೊಂದು ಭಯ ಆಗ್ತಾ ಇದೆ ರೀ ನನಗೆ. ಹೊರಗಡೆ ಹೋಗ್ರಿ, ತಮಿಳ್ನಾಡು ಹೋಗ್ರಿ ತಮಿಳಲ್ಲಿ ಹಾಕಿರ್ತಾರೆ ರೀ, ತೆಲುಗಲ್ಲಿ ಹೋಗ್ರಿ ತೆಲುಗಲ್ಲೇ ಹಾಕಿರ್ತಾರೆ. ನಾವೆಲ್ಲ ಭಾಷೆನ ಹಾಕೊಂಡು ಕೂತ್ಕೊಳ್ತೀರಿ. ಆ ನಾರಾಯಣಗೌಡರು ಒಂದು ಪಾಪ ಇದು ಮಾಡಿದ್ರೆ ಎತ್ಕೊಂಡೋಗಿ ಒಳಗಡೆ ಕುಂಡ್ರಿಸ್ತೀರ. ಅಂಥ ರಾಜಕೀಯ ಅಂಥ ಸರ್ಕಾರಗಳು ಬಂದು ಹೊದಿತಾ ಇದ್ದಾರೆ. ಅಂಥದ್ರೆ ನೀವು ಯಾಕ್ರಿ ಎಚ್ಚೆತ್ಕೊಳ್ತಾ ಇಲ್ಲ? ಎಚ್ಚೆತ್ಕೊಂಡು ಉಳಿಸ್ರಿ. ಫಸ್ಟು ನಮ್ಮ ಕನ್ನಡಿಗರನ್ನ ಉಳಿಸ್ರಿ, ನಿಮ್ಮ ಕಾಲುಗಳು ಮುಗಿತೀನಿ. ನೋವಾಗುತ್ತೆ. ನನ್ನ ಸಿನಿಮಾ ನೋಡಬೇಡಿ, ನೀವು ಬೇಕಾದರೆ ನನ್ನ ಸಿನಿಮಾನೇ ನೋಡೋಕೆ ಹೋಗ್ಬೇಡಿ. ಕನ್ನಡ ಪದನ ಕನ್ನಡ ಇದನ್ನೆಲ್ಲನ ಉಳಿಸ್ಕೊಳ್ಳಿ, ನಿಮ್ಮ ಕಾಲುಗಳು ಮುಗಿತೀನಿ. ಈ ಫ್ಯಾನ್ಸ್ ಅವ್ರು ಬಿಡಿ ಫಸ್ಟು, ನಾವೆಲ್ಲ ಒಂದೇ. ಇಷ್ಟೇ ಸರ್ ಹೇಳಕ್ಕೆ ನಾನು ಇಷ್ಟಪಡೋದು. ಓಕೆ ಸರ್. ಸರ್ ಇವಾಗ ನಿಮ್ಮದು ಮುರುಘಾ ಸನ್ ಆಫ್ ಕಾನೂನು ಇದೆಯಲ್ಲ, ಅದರಲ್ಲೂ ಒನ್ಲೈನ್ ಹೇಳಬೇಕಂದ್ರೆ ಏನು ಹೇಳ್ತೀರಾ ಸರ್? ಸರ್ ಈ ಒನ್ಲೈನ್ ಹೇಳ್ಬೇಕಂದ್ರೆ ನಾನು ಏನು ಗೊತ್ತಾ, ನಮ್ಮಪ್ಪ ಶ್ರೀಮಂತ ಇರ್ತಾನೆ ಅಂದರೆ ಊರು ಪಟೇಲ. ಅಲ್ಲೇನು ಮಾಡ್ತಾರೆ, ಒಂದು ಗ್ಯಾಂಗ್ ಬರುತ್ತೆ. ಗ್ಯಾಂಗ್ ಬಂದಾಗ ನಮ್ಮ ಆಸ್ತಿ ಎಲ್ಲ ನಮ್ಮ ಅಪ್ಪನ ಸಾಯಿಸಿ ತೊಗೊಂಡಿರ್ತಾನೆ. ಅದನ್ನು ನಾನೇನು ಮಾಡ್ತೀನಿ ಅಂದರೆ ನನ್ನ ಲಾಯರು. ಅದರಲ್ಲಿ ಈ ಲಾಯರ್ ಓದಿ ಕೋರ್ಟಲ್ಲಿ ಹೋಗಿ ನಾನು ವಾದ ಮಾಡಲ್ಲ. ಊರಲ್ಲೇ ಇದ್ಕೊಂಡು ಯಾವ ಥರ ಜಮೀನನ್ನ ನಮ್ಮ ತಂದೆ ಆಸೆ ನೆರವೇರಿಸ್ತೀನಿ. ಇದೆ ಸರ್ ಕಾನ್ಸೆಪ್ಟು. ಮದರ್ ಸೆಂಟಿಮೆಂಟ್ ಇದೆ, ಲವ್ ಸೆಂಟಿಮೆಂಟ್ ಇದೆ, 6 ಫೈಟ್ ಇದೆ, ಒಂದು 4 ಸಾಂಗ್ ಇದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗುಗಳು. ಚೆನ್ನಾಗೇ ಮಾಡಿದ್ದೀನಿ ಸಿನಿಮಾ. ಇದರಲ್ಲಿ ನಿಮ್ಮದು ಕಾಮಿಡಿನೂ ಆಕ್ಸೆಪ್ಟ್ ಮಾಡ್ಬೋದಾ ಸರ್? ಸರ್ 100% ನನಗಿನ್ನ ನನ್ನ ಟೀಮ್ ಇದೆ. ಅಂದರೆ ಚಂದ್ರಪ್ರಭಾ, ಕಾರ್ತಿಕ, ಪಾಟೀಲ ಗೊತ್ತಲ್ಲ, ಅವ್ರು ಇದ್ರೆ ಕಾಮಿಡಿಗಳು ಎಷ್ಟಿರುತ್ತೆ, ಅವರಿದ್ದಾರೆ. ಮತ್ತು ನಮ್ಮ ಮಮತಾ ರಾವುತ್ ಇದ್ದಾರೆ, ಚಿರೇಶ್ರೀ ಇದ್ದಾರೆ, ರಚನಾ ಮೇಡಮ್ ಇದ್ದಾರೆ. 3 ಜನ ಹೀರೋಯಿನ್ಸು ನೀವು ನೋಡ್ಬೋದು. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಶೋಭರಾಜ್ ಸರ್ ಹೇಳ್ಬೇಕಾ, ತಿಲ್ಲರ್ ಮಂಜು ಸರ್ ಹೇಳ್ಬೇಕು. ಸರ್ ಎಲ್ಲ ಲೆಜೆಂಡ್ಗಳನ್ನ ಹಾಕಿ ಮಾಡಿದ್ದೀನಿ ಸರ್. ರಮೇಶ್ ಭಟ್ ಸರ್ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ನನಗಿಂತ ನೀವು ನೋಡ್ಬಿಟ್ಟು ನನಗೆ ಹೇಳಿ, ನೀವು ಚೆನ್ನಾಗಿದೆ ಎಸನ್ ಬೆಂತಟ್ರೆ ಇನ್ನೊಂದು ಸಿನಿಮಾ ಮಾಡ್ತೀನಿ. ಇಲ್ಲ ನೀವು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸತಿ ಹೋಗಿದ್ರೆ ಇನ್ನೊಂದು ಸಿನಿಮಾನು ಮಾಡ್ತೀನಿ ನಿಮಗೋಸ್ಕರ. 2 ತೊಗೊಳ್ತೀನಿ ನಾನು ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ. ನಾನು ಸಕ್ಸಸ್. ನಾನು ಎಲ್ಲ ಹೀರೋಗಳ ಥರ ನಾನು ಮಾಡೋಕ್ಕೆ ಹೋಗಲ್ಲ. ಏನು ನನಗೆ ಇಷ್ಟಪಟ್ಟಂಗೆ ಮಾಡಿದ್ದು ನಿಮ್ಗೆ ಇಷ್ಟ ಆಗ್ಬೇಕಂತ ನಾನು ಕಾಯ್ತಾ ಇದ್ದೀನಿ. ಅದನ್ನು ನೋಡಿ ನನಗೆ ಆಶೀರ್ವಾದ ಮಾಡ್ತೀರೋ ಏನು ಮಾಡ್ತೀರೋ ನಿಮ್ಗೆ ಬಿಟ್ಟಿದ್ದು. ನಾನು ಡೈರೆಕ್ಟ್ ಹೇಳೋನು, ಒಳಗಡೆ ಒಂದು ಮೇಲೆ ಒಂದು ಹೇಳೋ ಸೀನೇ ಇಲ್ಲ ನನ್ನ ಹತ್ರ. ನಾನು ಏನಿದ್ರೂ ಒಂದೇ, ನೀವು ಸಿನಿಮಾ ನೋಡಿ ಒಂದು ಸತಿ ಆಶೀರ್ವಾದ. ಚೆನ್ನಾಗಿಲ್ವಾ ಒಂದು ಸತಿ ನನಗೆ ನೀವು ಹೇಳಿ ಚೆನ್ನಾಗಿಲ್ಲ ಅಂದರೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತೀರಿ ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ. ಇನ್ನೊಂದು ಸಿನಿಮಾ ಇನ್ನೂ ಅದ್ಭುತವಾಗಿ ಮಾಡ್ತೀನಿ. ಇದೇ ಸರ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನೀವು ಇವಾಗ 2 ಸಿನಿಮಾ ಮಾಡಿದ್ರಿ ಹೀರೋ ಆಗಿ. ಇವಾಗ ಮೊದಲನೇ ಸಿನಿಮಾಗೆ ಫಸ್ಟ್ ಇದು ಕೊಡ್ತೀರಾ, 2ನೇ ಸಿನಿಮಾ ಕೊಡ್ತೀರಾ ಸರ್? ಫಸ್ಟ್ ಆದ್ಯತೆ ನಿಮ್ಮದು ಸರ್? ಫಸ್ಟ್ ಅಲ್ವಾ ಸರ್? ಫಸ್ಟೇ. ಬಟ್ ಅದಕ್ಕಿಂತ ಈ ಸಿನಿಮಾದಲ್ಲಿ ನಿಮ್ಗೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಆಗಿ ನೋಡ್ಬೋದಾ ಇಲ್ಲ? ಸರ್ ಫಸ್ಟ್ ಸಿನಿಮಾ ಬಂದು ಫುಲ್ ಎಂಟರ್ಟೈನ್ಮೆಂಟ್ ಇತ್ತು. ಆಮೇಲೆ ಫೈಟು ಅದು ಒಂದೇ ಫೈಟ್ ಇದ್ದಿದ್ದು. ಇದರಲ್ಲಿ ಅದ್ರ ಜೊತೆಗೆ ಅದಕ್ಕಿಂತ ಡಬಲ್ ಎಂಟರ್ಟೈನ್ಮೆಂಟ್ ಇದೆ, ಅದಕ್ಕಿಂತ ಡಬಲ್ 6 ಫೈಟ್ ಇದೆ. 6 ಫೈಟ್ ಇದೆ. ಮಿಸ್ಸೇ ಮಾಡಬೇಡಿ, ಸಿನಿಮಾ ನೋಡಿ. ಓಕೆ ಸರ್, ಇವಾಗ ಹೀರೋಯಿನ್ ಸೆಲೆಕ್ಷನ್ ಎಲ್ಲ ನೀವೇ ಮಾಡಿದ್ರೆ ಹೇಗೆ ಸರ್? ಎಲ್ಲ ನಾನೇ ಮಾಡಿರೋದು. ಪ್ರತಿಯೊಂದು ಕ್ಯಾರೆಕ್ಟರ್ ಎಲ್ಲ ನಾನೇ ಮಾಡಿರೋದು. ಓಕೆ, ಈ ಕ್ಯಾರೆಕ್ಟರ್ಗೆ ಈ ಥರನೇ ಬೇಕು ಅಂತ ಎಲ್ಲ ಆ ಥರ ನಾನು ನಮ್ಮ ಡೈರೆಕ್ಟ್ರ್ ಕರ್ಕೊಂಡು, ಇಲ್ಲ ಸರ್ ಇವ್ರನ್ನ ಹಾಕಿ ಈ ಥರ ಅವರೆಲ್ಲ ಇದು ಮಾಡಿನೇ ಸಿನಿಮಾ ಮಾಡಿರೋದು. ಓಕೆ ಸರ್, ಇವಾಗ ಮುರುಘಾ ಸನ್ ಆಫ್ ಕಾನೂನ್ಗೆ ಕೊನೆಯದಾಗಿ ಏನಾದರೂ 1-2 ಲೈನ್ ಹೇಳಿ ನಿಮ್ಮ ಕಡೆಯಿಂದ ವೀಕ್ಷಕರಿಗೆ. ಎಲ್ಲರಿಗೂ ಒಳ್ಳೇದಾಗಲಿ, ಬಂದು ಸಿನಿಮಾ ನೋಡಿ. ನನಗೆ ಯಾಕಂದರೆ ನಿಮ್ಮ ಮನೆ ಮಗ ನಾನು ಗೊತ್ತು, ಯಾವತ್ತೂ ನಿಮ್ಮ ಮನೆ ಮಗನಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡಿ. ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಹೇಳ್ತೀನಿ, ಹುಟ್ಟಿದ ಕರ್ನಾಟಕ, ಬೆಳೆದಿದ್ದು ಬೆಂಗಳೂರು, ಕುಡಿಯೋದು ಕಾವೇರಿ ನೀರು, ಮಾತಾಡೋದು ಕನ್ನಡ. ಈಗ ನಾನಿರೋದು ಬೆಂಗಳೂರಲ್ಲಿ. ನಾನು ಎಲ್ಲಿರ್ತೀನೋ ಅಲ್ಲೇ ನಮ್ಮ ಕನ್ನಡಿಗರವ. ಸರಿನಾ? ಬಂದು ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ ಮಾಡಿದ್ದೀನಿ. ನಿಮ್ಗೆಲ್ಲರೂ ಖುಷಿ ಆಗುತ್ತೆ ಅಂತ ನಾನು ಆ ಧೈರ್ಯ ಮೇಲೆ ನಿಮ್ಗೆ ಚಾಲೆಂಜ್ ಮಾಡ್ತಾಯಿದ್ದೀನಿ. ಅರ್ಥ ಆಯ್ತಾ? ಆಮೇಲೆ ನಾನು ದುರಾಂಕಾರ ಅಂದ್ಕೊಳ್ಬೇಡಿ, ಯಾಕಂದ್ರೆ ನಿಮ್ಗೆ ಮೆಚ್ಕೊಳ್ತೀರ ಈ ಸಿನಿಮಾನ ಅಂದೇಳಿ ಈ ಸಿನಿಮಾ ಮೇಲೆ ನಾನು ತುಂಬ ನಂಬಿಕೆ ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡ್ತಾಯಿದ್ದೀನಿ. ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಅಪ್ಪು ಬಾಸ್. ಸರ್ ಥ್ಯಾಂಕ್ ಯು. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ. ಮುರುಘಾ ಸನ್ ಆಫ್ ಕಾನೂನ್ಗೆ ತುಂಬ ಹೈಪ್ ಕ್ರಿಯೇಟ್ ಮಾಡಲಿ, 100 ಡೇಸ್ ಓಡಲಿ.